ಮಕ್ಕಳಿಗೆ ಯೋಗ ಜ್ಯೋತಿಷಿಯಿಂದ ನಮಸ್ಕಾರಗಳು. ಇವತ್ತು ನಾವು ಭಾರತ ಸಂವಿಧಾನ ಬಗ್ಗೆ ಒಂದು ವಿಡಿಯೋ ನೋಡೋಣ. ನಮ್ಮ ಸೂಪರ್ ರೂಲ್ ಬುಕ್ ಯಾವುದು? ಈ ಸೂಪರ್ ರೂಲ್ ಬುಕ್ ಅದು ಭಾರತದ ಸಂವಿಧಾನ. ಸಂವಿಧಾನ ನ್ಯಾಯಕ್ಕಾಗಿ ನಮ್ಮ ನಿಯಮಗಳ ಪುಸ್ತಕ. ಯಾಕೆ ನಮಗೆ ನಿಯಮಗಳು ಬೇಕು ಅಂದರೆ, ಕ್ರಿಕೆಟ್ನಲ್ಲಿ ನಿಯಮಗಳಿವೆ, ಆಟವು ನ್ಯಾಯಯುತವಾಗಿರುತ್ತದೆ. ಶಾಲೆಯಲ್ಲಿ ನಿಯಮಗಳಿವೆ, ಎಲ್ಲರೂ ಸುರಕ್ಷಿತವಾಗಿ ಕಳೆಯುತ್ತಾರೆ. ಅದೇ ರೀತಿ ಭಾರತ ದೇಶಕ್ಕೆ ಒಂದು ನಿಯಮದ ಪುಸ್ತಕವಿದೆ, ಅದೇ ಭಾರತದ ಸಂವಿಧಾನ. ನ್ಯಾಯ ಎಂದರೇನು? ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳು. ನೋಡಿ, ಶಿಕ್ಷಕರು ಅನ್ಯಾಯವಾಗಿ ಶಿಕ್ಷಿಸಬಹುದೇ? ಯಾರಾದರೂ ನೀವು ಮಾತನಾಡುವುದನ್ನು ತಡೆಯಬಹುದೇ? ಶಾಲೆಯನ್ನು ಸ್ವಚ್ಛವಾಗಿಡಲು ನಾವು ಸಹಾಯ ಮಾಡಬೇಕೇ? ಯಾವುದು ವಿಷಯವನ್ನು ನ್ಯಾಯಯುತವಾಗಿಸುತ್ತದೆ? ಯೋಚನೆ ಮಾಡಿ. ಸಂವಿಧಾನ ಎಂದರೇನು? ಒಂದು ಅದ್ಭುತ ಕಥೆ. ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಹೊಸ ನಿಯಮಗಳ ಅಗತ್ಯವಿತ್ತು. ಅನೇಕ ಬುದ್ಧಿವಂತ ಜನರು ಒಟ್ಟಾಗಿ ಸೇರಿ ಚರ್ಚಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮಹಾನ್ ಪುಸ್ತಕವನ್ನು ಬರೆಯಲು ನಮಗೆ ಸಹಾಯ ಮಾಡಿದರು. ಸಂವಿಧಾನ ನಮ್ಮ ರಕ್ಷಣಾ ಕವಚ, ನಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ. ಸಂವಿಧಾನ ನಮ್ಮ ದಿಕ್ಸೂಚಿ, ನಮ್ಮ ಜವಾಬ್ದಾರಿಗಳನ್ನು ತೋರಿಸುತ್ತದೆ. ನಮಗೆ ಸೂಪರ್ ಪವರ್ಗಳು ಇದೆ. ನಮ್ಮ ಸೂಪರ್ ಪವರ್ಗಳು ಮೂಲಭೂತ ಹಕ್ಕುಗಳು. ಮೊದಲನೇ ಸೂಪರ್ ಪವರ್ ಎಂದರೆ ಸಮಾನತೆಯ ಹಕ್ಕು. ಎಲ್ಲರಿಗೂ ಸಮಾನ ಅವಕಾಶ. ನಮ್ಮ ಮೊದಲನೇ ಸೂಪರ್ ಪವರ್ ಎಂದರೆ ಸಮಾನತೆ. ಇದರರ್ಥ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದ ಗೌರವ ಸಿಗಬೇಕು. ಉದಾಹರಣೆ, ಶಾಲಾ ಕ್ರಿಕೆಟ್ ತಂಡದಲ್ಲಿ ಆಡುವಾಗ ಪ್ರತಿಯೊಬ್ಬರಿಗೂ ಅವರ ಪ್ರತಿಭೆಯ ಆಧಾರದ ಮೇಲೆ ಅವಕಾಶ ಸಿಗಬೇಕು, ಬೇರೆ ಯಾವುದೇ ಕಾರಣಕ್ಕಲ್ಲ. ಚಟುವಟಿಕೆ ಇದು ನ್ಯಾಯವೇ ಅಥವಾ ಅನ್ಯಾಯವೇ? ಯೋಚಿಸಿ. ಒಬ್ಬ ಮಗು ಓಡಲು ಕಷ್ಟಪಡುತ್ತದೆ ಎಂದು ಆಟದಿಂದ ಹೊರಗಿಡುವುದು ಸರಿಯೇ? ನಮ್ಮ ಸೂಪರ್ ಪವರ್ಗಳು ಮೂಲಭೂತ ಹಕ್ಕುಗಳು. ಸ್ವಾತಂತ್ರ್ಯದ ಹಕ್ಕು, ನಿಮ್ಮ ಧ್ವನಿ, ನಿಮ್ಮ ಶಕ್ತಿ. ನಮ್ಮ ಎರಡನೇ ಸೂಪರ್ ಪವರ್ ಎಂದರೆ ಸ್ವಾತಂತ್ರ್ಯ. ಇದು ನಮಗೆ ಈ ಕೆಳಗಿನವುಗಳಿಗೆ ಅವಕಾಶ ನೀಡುತ್ತದೆ: ಮಾತನಾಡುವುದು ಮತ್ತು ಕಲಿಯುವುದು ಸ್ವಾತಂತ್ರ್ಯ, ಹೊಸ ಆಲೋಚನೆಗಳನ್ನು ವ್ಯಕ್ತಪಡಿಸುವುದು ಸ್ವಾತಂತ್ರ್ಯ. ಚಟುವಟಿಕೆ ಯೋಚಿಸಿ ನೋಡಿ. ಒಬ್ಬ ಮಗು ತನ್ನ ಶಾಲೆಯಲ್ಲಿ ಪರಿಸರ ಕ್ಲಬ್, ಇಕೋ ಕ್ಲಬ್ ಪ್ರಾರಂಭಿಸಲು ಸಾಧ್ಯವೇ? ಸ್ವಾತಂತ್ರ್ಯ ಇರಬೇಕು. ನಮ್ಮ ಸೂಪರ್ ಪವರ್ಗಳು ಮೂಲಭೂತ ಹಕ್ಕುಗಳು. ಶೋಷಣೆಯ ವಿರುದ್ಧದ ಹಕ್ಕು. ಮಕ್ಕಳು ಕಲಿಯಲು ಜನಿಸಿದವರು.
ನಮ್ಮ ಮೂರನೇ ಸೂಪರ್ ಪವರ್ ನಮ್ಮನ್ನು ಕೆಲಸಕ್ಕೆ ದೂಡುವುದರಿಂದ ರಕ್ಷಿಸುತ್ತದೆ. ಬಾಲಕಾರ್ಮಿಕ ಪದ್ಧತಿ ಇಲ್ಲ. ಮಕ್ಕಳು ಕಾರ್ಖಾನಾ ಅಥವಾ ಹೋಟೆಲ್ಗಳಲ್ಲಿ ಕೆಲಸ ಮಾಡಬಾರದು. ಶಿಕ್ಷಣವೇ ಶಕ್ತಿ. ಪ್ರತಿಯೊಬ್ಬ ಮಗುವು ಶಾಲೆಗೆ ಹೋಗುವ ಹಕ್ಕನ್ನು ಹೊಂದಿದೆ. ಉದಾಹರಣೆ, ಸಣ್ಣ ವಯಸ್ಸಿನಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡುವ ಬದಲು ಆ ಮಗು ನಿಮ್ಮಂತೆಯೇ ಶಾಲೆಯಲ್ಲಿ ಪಾಠ ಕಲಿಯಬೇಕು. ಚಟುವಟಿಕೆ. ಯೋಚಿಸಿ, ನಿಮ್ಮ ವಯಸ್ಸಿನ ಮಗು ಶಾಲೆಯ ಬದಲಿಗೆ ಗ್ಯಾರೇಜಿನಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಅವರಿಗೆ ಹೇಗೆ ಸಹಾಯ ಮಾಡುತ್ತೀರಿ? ನಮ್ಮ ಸೂಪರ್ ಪವರ್ಗಳು ಮೂಲಭೂತ ಹಕ್ಕುಗಳು. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಎಲ್ಲ ಹಬ್ಬಗಳಿಗೂ ಗೌರವ. ನಮ್ಮ ನಾಲ್ಕನೇ ಸೂಪರ್ ಪವರ್ ನಮಗೆ ಇಷ್ಟವಾದ ದೇವರನ್ನು ಪ್ರಾರ್ಥಿಸಲು ಮತ್ತು ಎಲ್ಲ ಹಬ್ಬಗಳನ್ನು ಆಚರಿಸಲು ಅವಕಾಶ ನೀಡುತ್ತದೆ. ದೀಪಾವಳಿ, ಈದ್ ಉಲ್ ಫಿತರ್, ಕ್ರಿಸ್ಮಸ್ ನೋಡಿ. ಎಲ್ಲ ಧರ್ಮಗಳನ್ನು ಸಮಾನವಾಗಿ ಪ್ರೀತಿಸಿ. ನಿಮ್ಮ ಸ್ನೇಹಿತರ ಹಬ್ಬಗಳಲ್ಲಿ ಭಾಗವಹಿಸಿ. ಚಟುವಟಿಕೆ. ಹಂಚಿಕೊಳ್ಳೋಣ. ನಿಮ್ಮ ನೆರೆಹೊರೆಯವರು ಬೇರೆ ಹಬ್ಬ ಆಚರಿಸುತ್ತಿದ್ದರೆ ನೀವು ಅವರಿಗೆ ಹೇಗೆ ಶುಭ ಕೋರುತ್ತೀರಿ? ನಮ್ಮ ಸೂಪರ್ ಪವರ್ಗಳು ಮೂಲಭೂತ ಹಕ್ಕುಗಳು. ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು. ಪ್ರತಿ ಭಾಷೆಯೂ ಅಮೂಲ್ಯ. ನಮ್ಮ ಐದನೇ ಸೂಪರ್ ಪವರ್ ನಮ್ಮ ಸಂಪ್ರದಾಯಗಳನ್ನು ರಕ್ಷಿಸುತ್ತದೆ. ನಿಮ್ಮ ಮಾತೃಭಾಷೆಯನ್ನು ಕಲಿಯುವ ಮತ್ತು ಮಾತನಾಡುವ ಹಕ್ಕಿದೆ. ನಮ್ಮ ದೇಶದ ವಿವಿಧ ಕಲೆ, ಸಂಗೀತ ಮತ್ತು ಉಡುಗೆಗಳನ್ನು ಗೌರವಿಸಿ. ಉದಾಹರಣೆ, ನಿಮ್ಮ ಶಾಲೆಯಲ್ಲಿ ವಿವಿಧ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡುವುದು ನಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯ ಸಂಕೇತ. ಚಟುವಟಿಕೆ. ನಮ್ಮೂರ ಕಲೆ. ನಿಮ್ಮ ಮನೆಯಲ್ಲಿ ಮಾತನಾಡುವ ಭಾಷೆಯಲ್ಲಿ ನಮಸ್ಕಾರ ಎಂದು ಹೇಗೆ ಹೇಳುತ್ತೀರಿ? ತರಗತಿಯಲ್ಲಿ ಎಲ್ಲರಿಗೂ ಕಲಿಸಿ. ನಮ್ಮ ಸೂಪರ್ ಪವರ್ಗಳು ನಾಗರಿಕ ಜವಾಬ್ದಾರಿಗಳು. ಮೂಲಭೂತ ಕರ್ತವ್ಯಗಳು. ನಮ್ಮ ಹೀರೋ ಮಿಷನ್ಗಳು. ಒಳ್ಳೆಯ ಪ್ರಜೆಯಾಗಲು ನಾವು ಈ ಕೆಳಗಿನ ಕಾರ್ಯಗಳನ್ನು ಮಾಡಬೇಕು. ನಿಸರ್ಗವನ್ನು ರಕ್ಷಿಸಿ. ಕಸ ಹಾಕಬೇಡಿ. ಗಿಡಗಳನ್ನು ಬೆಳೆಸಿ. ಸಾರ್ವಜನಿಕ ಆಸ್ತಿ ಗೌರವಿಸಿ. ಶಾಲಾ ಬೆಂಚುಗಳನ್ನು ಹಾಳು ಮಾಡಬೇಡಿ. ದೇಶಕ್ಕೆ ಗೌರವ ನೀಡಿ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಿ. ರಾಷ್ಟ್ರಧ್ವಜೆ. ನಮ್ಮ ರಾಷ್ಟ್ರಧ್ವಜೆ ತಿರಂಗ. झंडा ऊंचा रहे हमारा, ವಿಜಯೀ ವಿಶ್ವ ತಿರಂಗಾ ಪ್ಯಾರ. ರಾಷ್ಟ್ರಧ್ವಜೆ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಿ. ರಾಷ್ಟ್ರಗೀತೆ ಜನಗಣಮನೆಯನ್ನು ಗೌರವಿಸಿ. ಸಹಬಾಳ್ವೆ ನಡೆಸಿ. ಯಾರನ್ನು ಪೀಡಿಸಬೇಡಿ. ನೋ ಬುಲಿಂಗ್. ವೈಜ್ಞಾನಿಕ ಚಿಂತನೆ. ಪ್ರಶ್ನಿಸಿ ಮತ್ತು ಸತ್ಯವನ್ನು ತಿಳಿಯಲು ಪ್ರಯತ್ನಿಸಿ. ಚಟುವಟಿಕೆ. ಹೀರೋ ಮಿಷನ್ ಆರಂಭಿಸಿ. ಇಂದು ನೀವು ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಮಾಡಬಹುದಾದ ಒಂದು ಹೀರೋ ಮಿಷನ್ ಯಾವುದು? ಚರ್ಚಿಸಿ. ರೈಟ್ಸ್ ಮತ್ತು ಡ್ಯೂಟೀಸ್. ರಸಪ್ರಶ್ನೆ ಆಟೆ. ಒಂದು ಸಂದರ್ಭ, ಸಿಚುವೇಶನ್ ನೋಡಿ. ನಿಮ್ಮ ಅಭಿಪ್ರಾಯ ತಿಳಿಸುವುದು. ಅದು ಹಕ್ಕು ಅಥವಾ ಕರ್ತವ್ಯ? ಕರೆಕ್ಟ್, ಅದು ನಿಮ್ಮ ಹಕ್ಕು. ಪಾರ್ಕ್ ಸ್ವಚ್ಛವಾಗಿಡುವುದು ಅದು ಹಕ್ಕು ಅಥವಾ ಕರ್ತವ್ಯ? ಕರೆಕ್ಟ್,
ಕರ್ತವ್ಯ. ಅದೇ ನಿಮ್ಮ ಕರ್ತವ್ಯ. ಎಲ್ಲರನ್ನೂ ಸಮಾನವಾಗಿ ಕಾಣುವುದು ಅದು ಹಕ್ಕು ಅಥವಾ ಕರ್ತವ್ಯ? ಕರೆಕ್ಟ್, ಎರಡೂ, ಬೋತ್. ಪ್ರಾಣಿಗಳನ್ನು ರಕ್ಷಿಸುವುದು ಅದು ಹಕ್ಕು ಅಥವಾ ಕರ್ತವ್ಯ? ಕರೆಕ್ಟ್, ಕರ್ತವ್ಯ. ನಮಗೆಷ್ಟು ಗೊತ್ತು? ಮೇಲಿನ ಪಟ್ಟಿಯಲ್ಲಿರುವ ಯಾವುದು ನಮಗೆ ಹೆಚ್ಚು ಶಕ್ತಿ ನೀಡುತ್ತದೆ? ಚರ್ಚಿಸಿ. ಕಥೆಗಳ ಮೂಲಕ ಕಲಿಯೋಣ. ಕತೆ 1. ಕ್ರಿಕೆಟ್ ತಂಡದ ನಾಯಕ. ತಂಡದ ನಾಯಕ ಕೇವಲ ತನ್ನ ಸ್ನೇಹಿತರನ್ನು ಮಾತ್ರ ಆಟಕ್ಕೆ ಆರಿಸಿಕೊಳ್ಳುತ್ತಾನೆ. ಪ್ರಶ್ನೆ: ಇಲ್ಲಿ ಯಾವ ಹಕ್ಕಿಗೆ ಧಕ್ಕೆಯಾಗಿದೆ? ಸಮಾನತೆಯೇ ಹಕ್ಕು. ಎರಡನೇ ಕಥೆ, ಗಲೀಜಾದ ಪಾರ್ಕ್. ಎಲ್ಲರೂ ಪಾರ್ಕ್ನಲ್ಲಿ ಕಸ ಎಸೆಯುತ್ತಿದ್ದಾರೆ. ಯಾರೂ ಸ್ವಚ್ಛಗೊಳಿಸುತ್ತಿಲ್ಲ. ಪ್ರಶ್ನೆ: ಇಲ್ಲಿ ಯಾವ ಕರ್ತವ್ಯವನ್ನು ಮರೆಯಲಾಗಿದೆ? ಪರಿಸರ ರಕ್ಷಿಸುವ ಕರ್ತವ್ಯ. ಸಂವಿಧಾನದ ಸೂಪರ್ ಹೀರೋಗಳು ನೋಡಿ. ಸಮಾನತೆಯ ವೀರ. ಎಲ್ಲರನ್ನೂ ಒಂದೇ ರೀತಿ ನೋಡುವ ಶಕ್ತಿ ಇವನಿಗಿದೆ. ಸ್ವಾತಂತ್ರ್ಯ ಹಕ್ಕಿ. ತನ್ನ ಅಭಿಪ್ರಾಯ ತಿಳಿಸುವ ಹಾರುವ ಸೂಪರ್ ಪವರ್. ಸ್ವಚ್ಛ ಭಾರತ ರಕ್ಷಕ. ಪರಿಸರವನ್ನು ಕಾಪಾಡುವ ಮಿಷನ್ ಇವನದು. ಸೌಹಾರ್ದ ವೀರ. ಎಲ್ಲ ಧರ್ಮದವರನ್ನು ಪ್ರೀತಿಸುವ ಮ್ಯಾಜಿಕ್. ಮಕ್ಕಳೇ, ನೀವು ಯಾವ ಸೂಪರ್ ಹೀರೋ ಆಗಲು ಇಷ್ಟಪಡುತ್ತೀರಿ? ಗುಂಪು ಚಟುವಟಿಕೆ. ಪಾತ್ರಾಭಿನಯ. ಗುಂಪು 1 ಯಾರನ್ನಾದರೂ ಪೀಡಿಸುತ್ತಿದ್ದರೆ ಬುಲ್ಲಿ ಮಾಡ್ತಾರೆ. ಎರಡನೇ ಗುಂಪು ಆಟದಿಂದ ಹೊರಗಿಡಲ್ಪಟ್ಟ ಮಗು. ಲೈಬ್ರರಿ ಪುಸ್ತಕಗಳನ್ನು ಹಾಳು ಮಾಡುವುದು. ಗಿಡಗಳನ್ನು ನೆಡುತ್ತಿರುವ ಮಕ್ಕಳು. ಇಲ್ಲಿ ಯಾವ ಹಕ್ಕು ಅಥವಾ ಕರ್ತವ್ಯ ಅನ್ವಯಿಸುತ್ತದೆ? ಚರ್ಚಿಸಿ. ನಮ್ಮ ಸಂವಿಧಾನದ ಭರವಸೆ. ನಾವೆಲ್ಲರೂ ಸೇರಿ ಭಾರತವನ್ನು ಹೀಗೆ ಮಾಡೋಣ: ನ್ಯಾಯಯುತ, ಸ್ವತಂತ್ರ, ಸಮಾನ, ದಯಾಳು. ನ್ಯಾಯಯುತ ಫೇರ್, ಸ್ವತಂತ್ರ ಫ್ರೀ, ಸಮಾನ ಈಕ್ವಲ್, ದಯಾಳು ಕೈಂಡ್. ಎಲ್ಲರೂ ಒಟ್ಟಾಗಿ ಈ ಭರವಸೆಯನ್ನು ಹೇಳೋಣ. ನಮ್ಮ ಪೀಠಿಕೆ ಭಾರತದ ಪ್ರತಿಜ್ಞೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪರಮಾಧಿಕಾರ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸಲು ನಿರ್ಧರಿಸಿದ್ದೇವೆ. ನ್ಯಾಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಸ್ವಾತಂತ್ರ್ಯ, ವಿಚಾರ, ಅಭಿವ್ಯಕ್ತಿ ಮತ್ತು ನಂಬಿಕೆ, ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶದಲ್ಲಿ, ಸಹೋದರತೆ, ವ್ಯಕ್ತಿಗೌರವ ಮತ್ತು ದೇಶದ ಒಗ್ಗಟ್ಟು. ನಮಗೆ ನಾವೇ ಈ ಸಂವಿಧಾನವನ್ನು ಅರ್ಪಿಸಿಕೊಳ್ಳುತ್ತಿದ್ದೇವೆ. ಬನ್ನಿ ಒಟ್ಟಾಗಿ ಸಂವಿಧಾನವನ್ನು ಗೌರವಿಸೋಣ. ಚಾರಿತ್ರಿಕ ಕ್ಷಣ. ಸಂವಿಧಾನದ ಅಂಗೀಕಾರ. ನವೆಂಬರ್ 26, 1949. ಈ ದಿನದಂದು ನಮ್ಮ ದೇಶದ ಮಹಾನ್ ನಾಯಕರು ಸಂವಿಧಾನವನ್ನು ಒಪ್ಪಿಕೊಂಡರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಶಿಲ್ಪಿ.
ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಲು ಈ ಪುಸ್ತಕವನ್ನು ಬರೆಯಲಾಯಿತು. ಇದು ನಮ್ಮ ದೇಶದ ಅತ್ಯುನ್ನತ ಕಾನೂನು. ನಮ್ಮ ಸಂವಿಧಾನವೇ ನಮ್ಮ ಹೆಮ್ಮೆ. ನಿಜ ಹೀರೋಗಳು, ನಮ್ಮ ಕರ್ತವ್ಯಗಳು. ಮಹಾತ್ಮ ಗಾಂಧಿ. ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ನಮ್ಮ ಕೆಲಸವನ್ನು ನಾವೇ ಮಾಡುವುದು ಮತ್ತು ಸತ್ಯ ನುಡಿಯುವುದು. ಡಾಕ್ಟರ್ APJ ಅಬ್ದುಲ್ ಕಲಾಂ. ವೈಜ್ಞಾನಿಕ ಮನೋಭಾವ, ಸೈಂಟಿಫಿಕ್ ಸ್ಪಿರಿಟ್. ಪ್ರಶ್ನೆ ಕೇಳುವುದು ಮತ್ತು ಹೊಸದನ್ನು ಕಲಿಯುವುದು. ಸಾವಿತ್ರಿಬಾಯಿ ಫುಲೆ. ಸಮಾನತೆ, ಎಲ್ಲರಿಗೂ ಶಿಕ್ಷಣ ಮತ್ತು ಗೌರವ ನೀಡುವ ಶಕ್ತಿ. ನೀವು ಯಾವ ಹೀರೋನಂತೆ ಜವಾಬ್ದಾರಿ ತೋರುತ್ತೀರಿ? ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. ಬೋಧಿಸು, ಸಂಘಟಿಸು, ಹೋರಾಡು. ನಮಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಭರವಸೆ ನೀಡುವ ಸಂವಿಧಾನವನ್ನು ನೀಡಿದ ಇವರನ್ನು ನಾವು ಗೌರವಿಸುತ್ತೇವೆ. ಸ್ವಾತಂತ್ರ್ಯ, ಫ್ರೀಡಮ್ ಆ್ಯಂಡ್ ಲಿಬರ್ಟಿ, ನಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವ ಹಕ್ಕು. ಸಮಾನತೆ, ಈಕ್ವಾಲಿಟಿ, ಎಲ್ಲರಿಗೂ ಸಮಾನ ಅವಕಾಶಗಳು. ನ್ಯಾಯ, ಫೇರ್ನೆಸ್, ಎಲ್ಲರಿಗೂ ನ್ಯಾಯಯುತ ಬದುಕು. ಭ್ರಾತೃತ್ವ, ಫ್ರ್ಯಾಟರ್ನಿಟಿ, ಎಲ್ಲರೊಂದಿಗೆ ಒಗ್ಗಟ್ಟಿನಿಂದ ಇರುವುದು. ನಾವು ಅವರ ಕನಸಿನ ಭಾರತವನ್ನು ಕಟ್ಟೋಣ. ಬನ್ನಿ, ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನು ಮುಂದುವರಿಸೋಣ. ನನ್ನ ಸಂವಿಧಾನದ ಪ್ರತಿಜ್ಞೆ. ನನ್ನ 3 ಕರ್ತವ್ಯಗಳನ್ನು ನಾನು ಅರಿಸಿಕೊಳ್ಳುತ್ತಾನೆ. ಎಲ್ಲರನ್ನೂ ಸಮಾನವಾಗಿ ನಡೆಸಿಕೊಳ್ಳುತ್ತಾನೆ. ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುತ್ತಾನೆ. ವೈವಿಧ್ಯತೆಯನ್ನು ಗೌರವಿಸುತ್ತಾನೆ. ನನ್ನ ಸಂವಿಧಾನದ ಪ್ರತಿಜ್ಞೆ, ಮೈ ಕಾನ್ಸ್ಟಿಟ್ಯೂಷನ್ ಪ್ಲೆಡ್ಜ್. ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.